BN ಸುರೇಶ್ ಸಾಹೇಬರು ಈ ಬೋರ್ಡ್ ಆಫ್ ಗವರ್ನರ್ಸ್ಗೆ ಚೇರ್ಮನ್ ಆಗಿದ್ದಾರೆ, 10 ವರ್ಷದಿಂದ ಇದ್ದಾರೆ. ಅವರು ಚಾನ್ಸಲರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಟೆಕ್ನಾಲಜಿ ಟ್ರಿವೆಂಡ್ರಮ್ ಫೌಂಡರ್, ಡೈರೆಕ್ಟರ್ ಮತ್ತು ಇವಾಗ ಚಾನ್ಸಲರ್ ಆಗಿದ್ದಾರೆ. ಆಮೇಲೆ ಫಾರ್ಮರ್ ಡಿಸ್ಟಿಂಗ್ವಿಶ್ ಪ್ರೊಫೆಸರ್ ಇಸ್ರೋ ಅವಾಗಿದ್ರು. ಫಾರ್ಮರ್ ಸತೀಶ್ ಧವನ್ ಚೇರ್ ಆಫ್ ಇಂಜಿನಿಯರಿಂಗ್ ಅಂತ ಇದ್ರು. ಆಮೇಲೆ ಪಾಸ್ಟ್ ಪ್ರೆಸಿಡೆಂಟ್ ಇಂಡಿಯನ್ ನ್ಯಾಷನಲ್ ಅಕಾಡೆಮಿ ಆಫ್ ಇಂಜಿನಿಯರಿಂಗ್ ನ್ಯೂ ಡೆಲ್ಲಿ. ಆಮೇಲೆ ಫಾರ್ಮರ್ ಡೈರೆಕ್ಟರ್ ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ ಟ್ರಿವೆಂಡ್ರಮ್. ಆಮೇಲೆ ಫಾರ್ಮರ್ ಡೈರೆಕ್ಟರ್ IIST. ಆಮೇಲೆ ಫಾರ್ಮರ್ ಮೆಂಬರ್ ಸ್ಪೇಸ್ ಕಮಿಷನ್. ಇದೆಲ್ಲ ನಮ್ಮ ಸುರೇಶ್ ಸಾಹೇಬ್ರದ್ದು ಹಿಸ್ಟ್ರಿ ಇದೆ. ಇವರು ಪದ್ಮಶ್ರೀ ಮತ್ತು ಪದ್ಮಭೂಷಣ್ ಸಾಹೇಬರು. ಇವಾಗ ಇವರು ನಮ್ಮ ಕಾಲೇಜನ್ನ ಡೈರೆಕ್ಷನ್ ಕೊಟ್ಟು ಗೈಡೆನ್ಸ್ ಕೊಟ್ಟು ಇದೆಲ್ಲ ಮಾಡೋದ್ರಿಂದ ನಾವು ಈ ಲೆವೆಲ್ಗೆ ಬಂದಿದ್ದೀವಿ. ಸೊಲ್ಯೂಷನ್ಸ್ ಅಂದರೆ ಇನ್ನೋವೇಷನ್ ಬರಬೇಕು. ಈಗ ಏನೇ ಒಂದು ಮಾಡಿದ್ರು ಆ ಇನ್ನೋವೇಷನ್ ಬರೋದಕ್ಕೆ ದೇಶ ಮುಂದುವರಿಯಲ್ಲ. ಆಮೇಲೆ ಔಟ್ಸೈಡ್ ಬೌಂಡ್ರೀಸ್ ಹೇಗೆ, ಈಗ ನಾವು ಈ 4 ಚೌಕಟ್ಟಲ್ಲಿ ಕೆಲಸ ಮಾಡಿದ ಪ್ರಯೋಜನ ಇಲ್ಲ. ಅದಕ್ಕಿಂತ ಹೊರಗೆ ಹೋಗಿ ಅದನ್ನು ಹೇಗೆ ನಾವು ಮುಂದೆ ತಗೊಂಡು ಹೋಗ್ಬೋದು, ಮುಂದುವರಿಸಬಹುದು ಅಂತ ಹೇಳಿ ಅದರ ಬಗ್ಗೆ ಯೋಚನೆ ಮಾಡಿ ಭಾಳಷ್ಟು ಕಾರ್ಯಕ್ರಮಗಳು ಮಾಡಬೇಕು ಅಂತ ಮಾಡಿ ಇದರಲ್ಲಿ 3 ಸ್ಪೆಷಲ್ ಲೆಕ್ಚರ್ಸ್ ಅರೇಂಜ್ ಮಾಡಿದ್ದೀವಿ. ಒಬ್ಬರು ಅಕಾಡೆಮಿ ಲೆವೆಲ್ಗೆ ಒಂದು ಬ್ರಾಂಚ್ ಮಾಡ್ತಾ ಇದ್ದಾರೆ, ಅದು ಅಕಾಡೆಮಿಗೆ ಸಂಬಂಧಪಟ್ಟ. ಎರಡನೇದು ಏನು ಮಾಡಿದ್ರು ಅಂತ ಹೇಳಿದರೆ R&D ಸೆಂಟ್ರಿಂದ ಬೇಕು ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಬೆಂಗಳೂರಿನಲ್ಲಿದೆ. ಈ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ನ ಮಾಡ್ತಾರೆ. ಅದನ್ನು ಮಾಡಲಿಕ್ಕೆ ಅವರು ಪಡ್ತಕ್ಕಂಥ ಶ್ರಮ, ಅದು ಹೇಗೆ ಅದರಲ್ಲಿ ಯಾವ್ಯಾವ ಪ್ರಾಬ್ಲಮ್ಗಳು ಬರುತ್ತೆ, ಹೇಗೆ ಸಾಲ್ವ್ ಮಾಡ್ತಾರೆ, ಅದಕ್ಕೆ ಅದರ ಬಗ್ಗೆ ಅವರು ಒಂದು ಲೆಕ್ಚರ್ ಕೊಡ್ತಾ ಇದ್ದಾರೆ. ಏನಪ್ಪ ಅಂತ ಹೇಳಿದರೆ ಹೇಗೆ ನಾವು ಅದನ್ನು ಡಿಸೈನ್ ಮಾಡ್ಬೋದು, ಮುಂದುವರಿಸ್ಬೋದು, ಅದರಲ್ಲಿ ಈ ತಪಾಸ್ ಅಂತ ಹೇಳಿ ಬಂದಿದೆಯಲ್ಲ ಅದರ ಬಗ್ಗೆ ಮಕ್ಕಳಿಗೆ ಹೇಳಿ ಅದನ್ನು ಹೇಗೆ ಮುಂದುವರಿಸ್ಬೋದು ಅಂತ. ಮೂರನೇದು ಇಂಡಸ್ಟ್ರಿ. ನಿಮಗೆಲ್ಲ ಗೊತ್ತಿರ್ಬೋದು, ಈಗ ಬರೀ ಒಂದು ಅಕಾಡೆಮಿಕ್ಸ್ ಆದ ಪ್ರಯೋಜನ ಇಲ್ಲ. ಅಕಾಡೆಮಿ ಇರಬೇಕು, R&D ಇರಬೇಕು, ಆಮೇಲೆ ನಮ್ಮ ಈ ಒಂದು ಇಂಡಸ್ಟ್ರಿನೂ ಬರಬೇಕು. ಹಾಗಾಗಿ ಅಕ್ಸೆಂಚರ್ ಅಂತ ಹೇಳಿ ಆ ಇಂಡಸ್ಟ್ರಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಬರ್ತಾ ಇದ್ದಾರೆ. ಅವ್ರೇನಪ್ಪ ಅಂತ ಹೇಳಿದರೆ ಈಗ ನಮ್ಮ ಈ ಕಾರುಗಳು ಆಟೋಮೊಬೈಲ್ಗಳು ಭಾಳ ಬರ್ತಾ ಇದೆಯಲ್ಲ, ಅದರಲ್ಲಿ ಹೇಗೆ ಹೊಸ ಹೊಸ ವಿಜ್ಞಾನಗಳನ್ನು ತಂತ್ರಜ್ಞಾನವನ್ನು ಉಪಯೋಗಿಸಿ ಹೇಗೆ ಮಾಡರ್ನೈಸ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ಲೆಕ್ಚರ್ ಕೊಡ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ಕೊನೆಯಲ್ಲಿ ನಾವು ಈ ಒಂದು ಚರ್ಚೆ ಮಾಡಿ ಒಂದು ಪ್ಯಾನಲ್ ಡಿಸ್ಕಷನ್ ಇಟ್ಕೊಂಡಿದ್ದೀವಿ. ಯಾಕೆಂದರೆ ಯಾವ ರೀತಿ ನಾವು ಇವು ಇನ್ನೋವೇಟಿವ್ ಸೊಲ್ಯೂಷನ್ ತರಲಿಕ್ಕೆ ಸಾಧ್ಯ ಅದರ ಬಗ್ಗೆ ಚರ್ಚೆ ಮಾಡಿ ಅದರ ರೆಕಮೆಂಡೇಶನ್ ಬಂದು ಅದನ್ನು ಕಾಲೇಜಲ್ಲಿ ಅಳವಡಿಸ್ಕೊಳ್ಬೇಕು. ಇಂತಹ ಒಂದು ಕಾರ್ಯಕ್ರಮಕ್ಕೆ ನಾವು ಇನ್ನೋವೇಟಿವ್ ಸೊಲ್ಯೂಷನ್ಸ್ ಇರುವಾಗ ನಮಗೆ ಈ ಒಂದು ಉದ್ಘಾಟನೆ ಮಾಡಲಿಕ್ಕೆ ಈ ಇಸ್ರೋದ ಚೇರ್ಮನ್ ಬೇಕು ಅಂತೇಳಿ ಅವರಿಗೆ ಹೋಗಿ ನಾವು ರಿಕ್ವೆಸ್ಟ್ ಮಾಡಿ ಅವರ ಒಂದು ಟೈಮಿಗೆ ಅದನ್ನು ಮಾಡಿಬಿಟ್ಟು, ಯಾಕೆಂತ ಹೇಳಿದರೆ ನಿಮಗೆಲ್ಲ ಗೊತ್ತೇ ಇದೆ, ಚಂದ್ರಯಾನ್ 3 ಮಾಡುವಾಗ ದಕ್ಷಿಣ ಧ್ರುವ ನಾವೆಲ್ಲ ಅದಕ್ಕೆ ಹೇಳಿದ್ರೆ ಹೇಗೆ ದಕ್ಷಿಣ ಭಾಗದಲ್ಲಿ ಮೊದಲನೇ ದೇಶವಾಗಿ ಮಾಡಿದ್ರು ಅದರ ಬಗ್ಗೆ ವಿವರಿಸಲಿಕ್ಕೆ ಬರ್ತಾ ಇದ್ದಾರೆ. ಮಕ್ಕಳಿಗೆ ಅದರಿಂದ ಒಂದು ಪ್ರೋತ್ಸಾಹ ಸಿಗೋ ಸಾಧ್ಯತೆ ಇದೆ. ಹಾಗಾಗಿ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಅತಿ ಉತ್ಕೃಷ್ಟವಾದಂಥ ಈ 150 ಪ್ರಜೆಗಳನ್ನು ನಾವು ಒಂದು ಸಾಧನೆಪಡಿಸ್ತಾ ಇದ್ದೀವಿ. ಅದಕ್ಕಾಗಿ ನಾವು ಎಲ್ಲರೂ ಮಹಾವಿದ್ಯಾಲಯ ಎಲ್ಲ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ಸಂಶೋಧನಾತ್ಮಕವಾದ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ನಮ್ಮ ಮ್ಯಾನೇಜ್ಮೆಂಟ್ ಆಗಲಿ, ನಮ್ಮ ಅಧ್ಯಾಪಕ ವರ್ಗದವರಾಗಲಿ ಪ್ರತಿಯೊಬ್ಬರು ಹಗಲಿರುಳು ಶ್ರಮ ಮಾಡಿ ವಿದ್ಯಾರ್ಥಿಗಳ ಒಂದು ಏಳಿಗೆಗಾಗಿ ನಾವು ಪ್ರಯತ್ನಿಸುತ್ತಿದ್ದೇವೆ. ನಮ್ಮ ಎಲ್ಲ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ದೇಶದ ಮಟ್ಟದಲ್ಲಿ ಅದರಲ್ಲಿ ಪರಿಚಯಿಸ್ತಾ ಇದ್ದೀವಿ. ಪ್ರತಿಯೊಂದು ವರ್ಟಿಕಲ್ನಲ್ಲಿ ಟೋಟಲಿ ನವೀನ ಒಂದು ತಂತ್ರಜ್ಞಾನವನ್ನು ಯೂಸ್ ಮಾಡಿ ವಿದ್ಯಾರ್ಥಿಗಳು ನಮ್ಮ ಒಂದು ನಾಲೆಜನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಪಟ್ಟು ನಮ್ಮ ಚೇರ್ಮನ್ ಸರ್ ಸುರೇಶ್ ಸರ್ ಮತ್ತು ಬಾಚನ್ ಸರ್ ಅವರ ಒಂದು ಪ್ರಯತ್ನದ ಪರವಾಗಿ ಅವರು ನಮ್ಮ ಕಾಲೇಜಿಗೆ ಬರಲಿಕ್ಕೆ ಒಪ್ಪಿದ್ದಾರೆ. ಅವರು ಬಂದು ನಮ್ಮನ್ನು ಪ್ರೋತ್ಸಾಹಿಸಿ, ನಮ್ಮ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಎಲ್ಲ ನಮಗೆ